ಎಸ್ ಈ ಮಧ್ಯೆ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ವಕೀಲರು. ರಾಜ್ಯ ಸರ್ಕಾರದ ಪರ ವಕೀಲರ ಆಗಮನ ಆಗಿದೆ. ಆರೋಪಿಗಳ ಪರ ವಕೀಲರು ಕೋರ್ಟ್ ಹಾಲ್ನಲ್ಲಿ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪೀಠದಲ್ಲಿ ಆಸೀನರಾಗಲಿದ್ದಾರೆ ಜಡ್ಜ್. ನ್ಯಾಯಮೂರ್ತಿಗಳಾದಂತಹ ಜೆ.ಬಿ. ಪರ್ದಿವಾಲಾ ಮತ್ತು ಆರ್ ಮಹದೇವನವರ ಪೀಠ ಇವತ್ತು ನಿರ್ಣಯವನ್ನ ಕೊಡಲಿದೆ. ಕೆಲವೇ ಹೊತ್ತಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಆರೋಪಿಗಳ ಪರ ವಕೀಲರು ಕೋರ್ಟ್ ಹಾಲ್ನಲ್ಲಿ ಹಾಜರಾಗಿದ್ದಾರೆ. ಸರ್ಕಾರದ ಪರ ವಕೀಲರು ಹಾಜರಾಗಿದ್ದಾರೆ. ಕಲಾಪ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತು ನಿರ್ಣಯ ಹೊರಬೀಳಲಿದೆ. ರಾಜ್ಯ ಸರ್ಕಾರದ ಪರ ವಕೀಲರ ಆಗಮನ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಕೇಸ್. ಯಾಕಂದ್ರೆ ಹೈಕೋರ್ಟ್ ಕೊಟ್ಟಂತಹ ಆದೇಶ ಜಾಮೀನಿನ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದಂತಹ ಟಿಪ್ಪಣಿ ಇದೆಯಲ್ಲ, ಅದು ಕುತೂಹಲ ಇದೆ. ಈಗ ಆರಂಭ, ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ಆರಂಭ ಆಗಿದೆ. ನಿರ್ಣಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಕೆಲವೇ ಹೊತ್ತಿನಲ್ಲಿ 7 ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ. ಕಲಾಪ ಆರಂಭ, ಜಡ್ಜ್ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತು ದ್ವಿಸದಸ್ಯ ಪೀಠ, ನ್ಯಾಯಮೂರ್ತಿಗಳಾದಂತಹ ಜೆ.ಬಿ. ಪರ್ದಿವಾಲಾ ಮತ್ತು ಆರ್ ಮಹದೇವನ್ ಅವರ ಪೀಠ ಏನ್ ನಿರ್ಣಯ ಕೊಡುತ್ತೆ, ಬಹಳ ಕುತೂಹಲ ಇದೆ. ಹೈಕೋರ್ಟ್ ಕೊಟ್ಟಂತಹ ಜಾಮೀನು, ಆ ಆದೇಶದಲ್ಲಿ ಚಡಪಡಿಕೆ ಇತ್ತು, ತರಾತುರಿ ಇತ್ತು ಅಂತ ಸುಪ್ರೀಂ ಟಿಪ್ಪಣಿ ಕೊಡ್ತು, ಆಕ್ಷೇಪ ವ್ಯಕ್ತಪಡಿಸಿತು. ಹೈಕೋರ್ಟ್ನ ಆದೇಶಕ್ಕೆ ಚಾಟಿ ಕೂಡ ಬೀಸಿತ್ತು. ಹಾಗಂತ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ನ ಜಾಮೀನು ರದ್ದಾಗತ್ತಾ? ಏನಾಗುತ್ತೆ ನಿರ್ಣಯ? ಯಾವ ಗ್ರೌಂಡ್ಸ್ ಮೇಲೆ ಜಾಮೀನು ಕೊಟ್ಟಿತ್ತು ಹೈಕೋರ್ಟ್, ಅದಕ್ಕೆ ಆಕ್ಷೇಪವನ್ನ ಸುಪ್ರೀಂ ವ್ಯಕ್ತಪಡಿಸಿತ್ತು. ವಾದ ಪ್ರತಿವಾದವನ್ನ ಆಲಿಸಿದೆ. ದರ್ಶನ್ ಪರ ವಕೀಲರು ಅದನ್ನ ಅರೆಸ್ಟ್ ಮಾಡಿದ್ದೇ ಸರಿಯಿಲ್ಲ, ಮೈಸೂರಿನಲ್ಲಿ ಅರೆಸ್ಟ್ ಮಾಡಿ ಬೆಂಗಳೂರಿನಲ್ಲಿ ಎಫ್ಐಆರ್ ಹಾಕಿದ್ದಾರೆ ಅಂತ ವಾದ ಮಾಡಿದ್ರು. ಬೇಲ್ ಸಿಕ್ಕ ಮೇಲೆ ಅಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ರು. ಅದಕ್ಕೇನು ಪೂರಕ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ಸುಪ್ರೀಂ ಕೋರ್ಟ್ ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ? ವಾದ ಪ್ರತಿವಾದವನ್ನು ಆಲಿಸಿ ಈಗ ನಿರ್ಣಯವನ್ನು ಕೊಡುವಂತಹ ಸಂದರ್ಭ. ನಿರ್ಣಯ ಹೊರಬೀಳಲಿದೆ. ಎಸ್, ಏನಾಗಬಹುದು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇವತ್ತು ಅವರ ಭವಿಷ್ಯ ತೀರ್ಮಾನ ಆಗುತ್ತೆ. ಯಾಕಂದರೆ ಪ್ರತಿಮಾ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರು. ಜಡ್ಜ್ ಕೆಲವೊಂದು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ರು. ಅಂದರೆ ನೀವೆಲ್ಲೋ ತರಾತುರಿನಲ್ಲಿ ನೀವು ಈ ತೀರ್ಮಾನಕ್ಕೆ ಬಂದಿರಿ ಅನ್ನೋ ರೀತಿಯಲ್ಲಿ ಆ ಧಾವಂತ ಎದ್ದು ಕಾಣ್ತಾ ಇತ್ತು ಬೇಲ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇದು ಬೇರೆ ಕೋರ್ಟ್ಗಳಲ್ಲಿ ಆ ರೀತಿ ಆದರೆ ನಾವು ಯೋಚನೆ ಮಾಡ್ತಿರಲಿಲ್ಲ, ಏನೋ ಬಿಡಿ ಎನ್ಬೋದಾಗಿತ್ತು. ಆದರೆ ಹೈಕೋರ್ಟಿನ ನ್ಯಾಯಾಧೀಶರು ಈ ರೀತಿ ತೀರ್ಮಾನಕ್ಕೆ ಬಂದರೆ ಗತಿ ಏನು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದು. ಇದು ಮುಂದೆ ಅವರ ಭವಿಷ್ಯ ಏನಾಗಬಹುದು ಅನ್ನೋದು ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳನ್ನು ಎತ್ತಿತ್ತು. ಏನಾಗಬಹುದು ಹಾಗಾದರೆ ಅಂತ. ಇವತ್ತು ಅದರ ಮುಂದುವರೆದ ಭಾಗ ನೋಡಿ. ಈ ಸಾಮಾನ್ಯವಾಗಿ ಏನು ಮಾತಾಡ್ತಾರಲ್ಲ, ಮೌಖಿಕವಾಗಿ ಮಾತಾಡುವಂಥ ಸಂಗತಿಗಳೇ ಅದು ನಿರ್ಣಾಯಕ ಅಂತ ಕೂಡ ಹೇಳೋಕ್ಕಾಗಲ್ಲ. ಪ್ರತಿಮಾ, ತುಂಬ ಸಂದರ್ಭಗಳಲ್ಲಿ ನಾವು ನೀವು ನೋಡಿದ್ದೀವಿ. ಈ ಕೇಂದ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲೆಫ್ಟ್ ಆ್ಯಂಡ್ ರೈಟ್ ತಗೊಳುತ್ತೆ ಕೋರ್ಟು, ಆದರೆ ತೀರ್ಪು ಬೇರೆ ಇರುತ್ತೆ. ಈಗ ಮೊನ್ನೆ ರಾಹುಲ್ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನು ಈ ದೇಶದ ಪ್ರಜೆ ಹೌದೋ ಅಲ್ವೋ, ನೀವು ಹಂಗೆ ಮಾತಾಡ್ತಿರಲ್ಲ ಅಂತ ಶುರು ಮಾಡಿದರು. ಆದರೆ ಅದನ್ನ ಯಾವುದೂ ಕೂಡ ತೀರ್ಪಲ್ಲಿ ಮೆನ್ಷನ್ ಮಾಡಲ್ಲ. ಪ್ರಶ್ನೆ ಬೇರೆ. ನಿಜ, ಎಲ್ಲ ಕುತೂಹಲಕ್ಕೆ ಈಗ ಉತ್ತರ ಸಿಗೋ ಸಂದರ್ಭ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತು ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ. ಜೊತೆಗೆ ಈಗಾಗಲೇ ಸರ್ಕಾರದ ಪರ ವಕೀಲರು ಕೂಡ ತಿಳಿಸ್ತಾ ಇದ್ರು ಎಲ್ಲರ ಬೇಲ್ ರದ್ದಾಗುತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಇವತ್ತೇನೇ ನಿರ್ಣಯ ಬಂದರೂ ಕೂಡ 7 ಜನರಿಗೂ ಕೂಡ ಒಂದೇ ರೀತಿಯ ನಿರ್ಣಯ ಬರುವಂತಹ ಚಾನ್ಸಸ್ ಇದೆ. ಕರೆಕ್ಟ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಸಂಗತಿ ಅಂತಂದ್ರೆ ಪ್ರತಿಮಾ, ಇಲ್ಲಿ ಈ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಾಮೀನಿಗೆ ಸಂಬಂಧಪಟ್ಟಂಗೆ ಅವ್ರ ಅಬ್ಜೆಕ್ಷನ್ ಅನ್ನು ಹೇಳಿಲ್ಲ. ಆ ಕೊಟ್ಟಿರುವಂಥ ರೀತಿ ಇದೆಯಲ್ಲ, ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅಬ್ಜೆಕ್ಷನ್ ಹೇಳಿದ್ದಾರೆ. ಈ ಜಾಮೀನು ಕೊಟ್ಟಿದ್ದ ತಪ್ಪು ಸರಿ ಅಂತ ಹೇಳಿಲ್ಲ ಅವರು. ಆದರೆ ಕೊಡುವಂಥ ರೀತಿ ಇತ್ತಲ್ಲ, ವಿಧಾನ ಇತ್ತಲ್ಲ, ಆ ವಿಧಾನದ ಬಗ್ಗೆ ಆಕ್ಷೇಪ ಇತ್ತು. ಅದೇನಾಗುತ್ತೆ ಅಂತ ಬಹುಶಃ ಬರೀ ಏನು ಅಂದರೆ ಆ ವಿಧಾನಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪ ವ್ಯಕ್ತಪಡಿಸಿ ಇನ್ನು ಬೇರೆ ಬೇರೆ ಕೋರ್ಟ್ಗಳು ಕೂಡ ಇದೇ ರೀತಿ ತರಾತುರಿನಲ್ಲಿ ಕೊಡಬಾರದು ಅನ್ನೋ ರೀತಿಯಲ್ಲಿ ಏನಾದರೂ ಪಾಯಿಂಟನ್ನು ಮೆನ್ಷನ್ ಮಾಡಿ ಅಥವಾ ಇದನ್ನು ಕಂಟಿನ್ಯೂ ಮಾಡಿಬಿಡ್ಬೋದು. ನಿಜ, ಇವ್ರ ಬೇಲ್ನ ಕಂಟಿನ್ಯೂ ಮಾಡಿಬಿಡ್ಬೋದು. ಏನೇ ಆದರೂ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಏನಾದರೂ ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ.
ಸೊ ಇಲ್ಲ ಅಂತಂತಂದರೆ ಒಂದೇ ಸಾಲಿನ ಉತ್ತರ, ಸರ್ಕಾರ ಏನು ವಿಚಾರ ಎತ್ತಿದೆ ಅದು ಸರಿ ಅಂತ ಹೇಳಿಬಿಟ್ರೆ ಇವ್ರ ಜಾಮೀನು ರದ್ದಾಯಿತು ಅಂತ ಅರ್ಥ. ಎಸ್. ಸೊ ಇದು ಹಾಗಾಗಿ ಇದೆಲ್ಲ ಆದಮೇಲೂ ಕೂಡ ತಕ್ಷಣಕ್ಕೆ ಅವ್ರು ಬಂದು ಏನು ಸರೆಂಡರ್ ಆಗಿಬಿಡಬೇಕು ಅಂತನೂ ಅಲ್ಲ, ಒಂದು ವಾರ 10 ದಿವಸ ಟೈಮ್ ಕೂಡ ಕೊಡ್ಬೋದು. ಸೊ ಇದು ಕೂಡ ಇದೆ. ಅಥವಾ ಬಹುಶಃ ಏನು ಅಂತಂದರೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿ ಇಲ್ಲ ಈ ಬೇಲ್ ಇದೆಯಲ್ಲ, ಈ ಬೇಲ್ ಕಂಟಿನ್ಯೂ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ, ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಘನತವೆತ್ತ ನ್ಯಾಯಾಲಯ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಮೂರನೇ ಕೇಸ್ ಇದು. ಮೂರನೇ ಕೇಸ್ ಈಗ ಮೊದಲ ಕೇಸ್ ಈಗಾಗಲೇ ಶುರುವಾಗಿದೆ. ಮೊದಲ ಕೇಸ್ ಮುಗಿತು, ಎರಡನೇ ಕೇಸ್ ಶುರುವಾಗಿದೆ. ಎರಡನೇ ಕೇಸ್ ಆದ ತಕ್ಷಣ ಮೂರನೇ ಕೇಸೇನೆ ದರ್ಶನಕ್ಕೆ ಸಂಬಂಧಪಟ್ಟಿರುವಂಥ ಕೇಸ್. ಇನ್ನೊಂದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಸಂಗತಿ, ಇಲ್ಲಿ ದ್ವಿಸದಸ್ಯ ಪೀಠದ ತೀರ್ಪು ಇವತ್ತು. ನಿಜ. ಇದು ಏನಾದರೂ ಸ್ವಲ್ಪ ವ್ಯತಿರಿಕ್ತವಾಗಿ ಬಂದು ಒಬ್ಬರು ಪರ ಅಥವಾ ಒಬ್ಬರು ವಿರೋಧ ಆ ರೀತಿ ಬಂದು ಇನ್ನು ನೆಕ್ಸ್ಟ್ ಹಂತಕ್ಕೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ನಿಜ. ಸೊ ತ್ರಿಸದಸ್ಯ ಪೀಠಕ್ಕೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಆ ರೀತಿ ಕೂಡ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಪ್ರತಿಮಾ, ಇದು ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಕೆಲವೇ ಕ್ಷಣಗಳಲ್ಲಿ ಜಾಮೀನು ಭವಿಷ್ಯ ಏನಾಗುತ್ತೆ, ಎಸ್ ಆರ್ ನೋ ತೀರ್ಮಾನ ಆಗುವಂಥದ್ದು ನಿಶ್ಚಿತ. ಎಲ್ಲೋ ಒಂದು ಕಡೆಗೆ ಈ ಪವಿತ್ರ ಗೌಡ ಬೆಳಗ್ಗೆ ಹಾಕಿರುವಂಥ ಸಂದೇಶ ಇದೆಯಲ್ಲ, ಆ ಮೆಸೇಜ್ ಇದೆಯಲ್ಲ, ಅದು ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ದೇವರು ನಮ್ಮ ಜೊತೆಗಿದ್ದಾನೆ ಅನ್ನುವಂಥದ್ದು ಇದೆಯಲ್ಲ, ಇದು ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಏನಾದರೂ ವಿಶ್ವಾಸ ಇದೆಯಾ, ಇಲ್ಲ ಜಾಮೀನು ಕಂಟಿನ್ಯೂ ಆಗುತ್ತೆ ಅಂತ. ಇದು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಕುರಿತಂಥ ತೀರ್ಪು ಪ್ರಕಟ ಆಗುತ್ತೆ. ಎಸ್, ಮಹದೇವನ್ ಅವರು ಈಗಾಗಲೇ ತೀರ್ಪನ್ನು ಶುರು ಮಾಡಿದ್ದಾರೆ ಓದಲಿಕ್ಕೆ. ತೀರ್ಪಿನ ಪ್ರತಿಯನ್ನು ಇಟ್ಕೊಂಡು ನ್ಯಾಯಾಧೀಶರು ಅದನ್ನು ಓದಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಮೊದಲ ಪಾಯಿಂಟ್, ಹೈಕೋರ್ಟಿನ ಆದೇಶದಲ್ಲಿ ದೋಷ ಇದೆ. ಇದು ಬಹುಶಃ ಈ ಕೇಸ್ ಯಾವ ಕಡೆಗೆ ಸಾಗುತ್ತೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಹೈಕೋರ್ಟಿನ ಆದೇಶದಲ್ಲಿ ದೋಷ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿ ಮಹದೇವನ್ ಅವರು ತಮ್ಮ ತೀರ್ಪನ್ನು ಓದ್ತಾ ಇದ್ದಾರೆ. ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದಲ್ಲಿ ದೋಷ ಇದೆ ಅಂದ್ರೆ ತುಂಬಾ ಸ್ಪಷ್ಟ. ಇದು ಹಿಂದೆ ಹೇಳಿದಂತ ಏನಿತ್ತಲ್ಲ, ಹಿಂಗಾಗಿ ಈ ಜಾಮೀನು ಕೊಟ್ಟಿರುವಂತದ್ದು ಇದೆಯಲ್ಲ, ಅದು ದೋಷಪೂರಿತ, ಅದು ತಾಂತ್ರಿಕ ಕಾರಣಗಳಿಂದಾಗಿ ಜಾಮೀನನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ಆದೇಶದಲ್ಲೇ ದೋಷ ಇದೆ ಎನ್ನುವಂಥದ್ದು. ಸೊ ಹೀಗಾಗಿ ಇದು ಯಾವ ದಿಕ್ಕಿನ ಕಡೆಗೆ ಹೋಗಬಹುದು ಅನ್ನುವಂಥದ್ದು. ಯಾಕಂದ್ರೆ ಇದು ಮಹದೇವನ್ ಅವರ ತೀರ್ಪು, ಇದು ಬಹುಶಃ ಇನ್ನೊಬ್ಬರದ್ದು ಇದಕ್ಕೆ ವ್ಯತಿರಿಕ್ತ ಆಗ್ಬೋದು. ಜಾಮೀನು ರದ್ದಾಗಿದೆ. ದರ್ಶನ್ ಜಾಮೀನು ರದ್ದಾಗೋ ಸಾಧ್ಯತೆ ಹೆಚ್ಚಿದೆ ಅಂತ ರಾಜ್ಯ ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸಮರ್ಪಕವಾಗಿ ವಾದ ಮಂಡಿಸಿದ್ದೇವೆ, ಜಾಮೀನು ರದ್ದಾಗೋ ಸಾಧ್ಯತೆ ಹೆಚ್ಚಿದೆ, ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಬಗ್ಗೆ ಮಾತನಾಡಿದ್ದಾರೆ ಸರ್ಕಾರದ ಪರ ವಕೀಲರು. ನಾವು ಪ್ರತಿನಿಧಿ ಮಾತನಾಡಿಸಿದ್ದಾರೆ ಸರ್ಕಾರದ ಪರ ವಕೀಲರನ್ನ, ಕೇಳೋಣ ಬನ್ನಿ. ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳ ಒಂದು ಬೇಲ್ ಭವಿಷ್ಯ ನಿರ್ಧಾರ ಆಗಲಿರುವಂಥದ್ದು. ಏನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ತೀರ್ಪನ್ನು ಸುಪ್ರೀಂ ಕೋರ್ಟ್ ಪ್ರಕಟ ಮಾಡಲಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ರಾಜ್ಯ ಸರ್ಕಾರ ಪರವಾದಂಥ ಲಾಯರ್ ನಮ್ಮ ಜೊತೆ ಇದ್ದಾರೆ. ಸರ್, ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ, ಏನು ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್? ಸರ್, ನಾವು ಆರ್ಗ್ಯುಮೆಂಟ್ ಮಾಡಿರೋ ಪ್ರಕಾರ ಸರ್, ಮೋಸ್ಟ್ಲಿ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಸಾಧ್ಯತೆ ಇದ್ದಾವೆ ಸರ್. ಈ ಹೈಕೋರ್ಟ್ ಆರ್ಡರ್ ಏನು ಮಾಡಿತ್ತು ಸರ್, ಅದ್ರ ಬಗ್ಗೆ ತುಂಬ ಅವ್ಯಕ್ತಪಡಿಸಿದೆ. ಲಾಸ್ಟ್ ಆರ್ಗ್ಯುಮೆಂಟಲ್ಲಿ ತುಂಬ ಅಸಮಾಧಾನ ಪಡಿಸಿದೆ ಸರ್ ಸುಪ್ರೀಂ ಕೋರ್ಟು. ಮೋಸ್ಟ್ಲಿ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇದೆ ಸರ್. ಕೋರ್ಟ್ ಕೂಡ ಹೇಳಿತ್ತು, ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ವರದಿ ಕೋರ್ಟ್ಗೆ ಸಲ್ಲಿಸಿ ಅಂತ ಕೂಡ ಹೇಳಿತ್ತು. ಈಗ ಅದನ್ನು ಸಲ್ಲಿಕೆ ಮಾಡುವಂಥದ್ದು ಏನಾದರೂ ಪ್ರಯತ್ನ ಆಗಿದೆಯಾ ಅಂತೇಳಿ? ಸರ್, ಸಬ್ಸಿಕ್ವೆಂಟ್ ಏನಾಗಿಲ್ಲ ಸರ್. ಏನು ರಿಟರ್ನ್ ಸಬ್ಮಿಷನ್ ಫೈಲ್ ಮಾಡೋದು ಮಾಡಿದ್ದೀವಿ ಸರ್, ನಾವು ಮಾಡಿದ್ದೀವಿ, ಅವರು ಮಾಡಿದ್ದಾರೆ. ಅವ್ರೇನು ಸಿಂಪತಿ ಮೇಲೆ ಏನೋ ಕೇಳ್ತಾ ಇದ್ದಾರೆ. ಆ್ಯಸ್ ಎ A1 ವೈಫು, ಡಿವೋರ್ಸ್ ಇದ್ದೀವಿ, ಪ್ಲಸ್ ನಮಗೆ ಚಿಕ್ಕ ಮಗು ಇದೆ, ನಮಗೆ ಈ ಸಿಂಪತಿ ಮೇಲೆ ನಮಗೆ ಬೇಲ್ ಕಂಟಿನ್ಯೂ ಮಾಡಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ನೋಡೋಣ ಸರ್ ಯಾವ ರೀತಿ ಕನ್ಸಿಡರ್ ಮಾಡಂತ ಈ ವಿಷಯದಲ್ಲಿ. ಯಾವ ಪರ್ಟಿಕ್ಯುಲರ್ ಯಾವ ವಿಚಾರದಲ್ಲಿ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಸರ್? ಈಗ ವಾದ ವಿವಾದ 2 ಕಡೆ ಕೇಳಿದ್ದಾರೆ, ಅವರು ಕೂಡ ವಾದಗಳು ಮಾಡಿದ್ದಾರೆ, ಆರೋಪಿ ಪರ ಇರ್ಬೋದು. ಮತ್ತು ಅಲ್ಲಿ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆ ಟೈಮಲ್ಲಿ A1 ಮತ್ತು A2 ಸ್ಥಳದಲ್ಲಿ ಪ್ರಾಣ ಹೋಗುವಂಥ ಸಂದರ್ಭದಲ್ಲಿ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ನೀವು ಕೊಟ್ಟಿರುವಂಥದ್ದು. ಯಾವ ಪರ್ಟಿಕ್ಯುಲರ್ ಆಗಿ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಅಂತ? ಸರ್, ಬೇಲ್ ಕ್ಯಾನ್ಸಲ್ ಆಗಿರೋದ್ರಲ್ಲಿ ರಿಮೈನಿಂಗ್ ಆಸ್ಪೆಕ್ಟನ್ನು ಮೆರಿಟ್ ಆಫ್ ದಿ ಮ್ಯಾಟರನ್ನು ಹೋಗಲ್ಲ ಸರ್. ಈ ಹೈಕೋರ್ಟ್ ಏನು ಬೇಲ್ ಗ್ರ್ಯಾಂಟ್ ಮಾಡಿತ್ತು, ವೆಪನ್ಸು, ಈ ವೆಪನ್ಸಿಂದ ಯಾವ ವ್ಯಕ್ತಿನೂ ಸಾಯಲ್ಲ ಅಂತ ಹೇಳಿಬಿಟ್ಟು ಈ ತೋರಿಸಿದ್ರಲ್ಲ ಸರ್, ಅದೆಲ್ಲ ಸರ್ ವೆರಿ ರಾಂಗ್ ಸರ್. ಈ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಮಾತಾಡಿದ್ವಿ ಸರ್, ಅದು ದಟ್ಸ್ ಆಲ್ಸೋ ರಾಂಗ್. ನಾವು ಇವಾಗ ಅದನ್ನು ಈವನ್ ಸುಪ್ರೀಂ ಕೋರ್ಟ್ ಒಂದು ಕನ್ಸಿಡರ್ ಮಾಡಿಲ್ಲ ಸರ್. ಏನೋ ಲಾಸ್ಟ್ ಆರ್ಗ್ಯುಮೆಂಟಲ್ಲಿ ಅನಿಸ್ತಾ ಇದೆ. ನಮ್ಮ ಪ್ರಕಾರ ಮೋಸ್ಟ್ಲಿ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸ್ ತುಂಬ ಇದೆ ಸರ್. 7 ಜನಕ್ಕೂ ಬೇಲ್ ಕ್ಯಾನ್ಸಲ್ ಆಗುವಂಥದ್ದು ಸರ್, 7 ಜನಕ್ಕೂ ಕ್ಯಾನ್ಸಲ್ ಆಗೋ ಚಾನ್ಸ್ ಇದೆ. ಯಾಕಂದರೆ A1 A2 ಇನ್ವಾಲ್ವ್, ಅವರು ರಿಮೈನಿಂಗ್
ಅಪ್ ಟು ನಮಗೆ ಸುಪ್ರೀಂ ಕೋರ್ಟ್ ಏನು ಚಾಲೆಂಜ್ ಮಾಡಿದ್ದು ಅವರೆಲ್ಲ ಇನ್ವಾಲ್ವ್ಮೆಂಟ್ ತುಂಬ ಇದೆ ಇದರಲ್ಲಿ ಸರ್. ಇದಿಷ್ಟು ಏನು ರಾಜ್ಯ ಸರ್ಕಾರ ಪರವಾದಂಥ ವಕೀಲರ ಮಾತಾಗಿರುವಂಥದ್ದು. ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಸುಪ್ರೀಂ ಕೋರ್ಟಿಂದ ಏನು ಹೊರಬೀಳುವಂಥದ್ದು, ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಕೂಡ ಏನು ಹೆಚ್ಚಾಗಿರುವಂಥದ್ದು ಕೂಡ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಏನು ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುವಂಥದ್ದಲ್ಲಿ ಎರಡನೇ ಮಾತಿಲ್ಲ ಅನ್ನೋದು ಕೂಡ ವಕೀಲರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, ಟಿವಿ9 ನವದೆಹಲಿ. ಎಸ್, ರಾಜ್ಯ ಸರ್ಕಾರದ ಪರ ವಕೀಲರು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸಮರ್ಪಕವಾಗಿ ವಾದ ಮಾಡಿದೀವಿ, ಹಾಗಾಗಿ ಬೇಲ್ ಕ್ಯಾನ್ಸಲ್ ಆಗುವ ಚಾನ್ಸಸ್ ಹೆಚ್ಚಿದೆ. ದರ್ಶನ್ ಅಷ್ಟೇ ಅಲ್ಲ, ಎಲ್ಲ ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋದು ರಾಜ್ಯ ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿಯವರ ಹೇಳಿಕೆ. ಇನ್ನೇನು ಕೆಲವೇ ಹೊತ್ತು ಕಾಟೇರ್ನ ಜಾಮೀನು ರದ್ದಾಗತ್ತಾ, ರಿಲೀಫ್ ಸಿಗುತ್ತಾ ಅನ್ನೋದು ಗೊತ್ತಾಗಲಿದೆ. ಪ್ರದೋಷ್ಗೆ ಬೇಲ್ ಸಿಗೋ ವಿಶ್ವಾಸ ಇದೆ ಅಂತ ಅವರ ಪರ ವಕೀಲರು ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೆ ಎನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾವು ವಾದ ಸಮರ್ಪಕವಾಗಿ ಮಂಡಿಸಿದ್ದೀವಿ ಅಂತ ಪ್ರದೋಷ್ ಪರ ವಕೀಲ ಸಾಕೇತ್ ಗೊಗೋಯ್ ಹೇಳಿಕೆ ಕೊಟ್ಟಿದ್ದಾರೆ. ನಾಲ್ಕನೇ ಆರೋಪಿ ಪ್ರದೋಷ್ ಪರವಾಗಿರುವಂಥ ವಕೀಲರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳುತ್ತೆ. ಪ್ರದೋಷ್ಗೆ ಏನು ಬೇಲ್ ಸಿಗುವ ಸಾಧ್ಯತೆ ಇದೆಯಾ ಅನ್ನೋದು ಕೂಡ ಏನು ನಿಮಗೆ ಅನಿಸಿದೆಯಾ ಸರ್ ಏನಾದರೂ ಅಂತ? ಪ್ರದೋಷ್ಗೆ ಬೇಲ್ ಸಿಗ್ಬೋದಲ್ಲ, ಸಿಗತ್ತೆ. ಪ್ರದೋಷ್ಗೆ ಬೇಲ್ ಸಿಗೋದಕ್ಕೆ ಚಾನ್ಸಸ್ ಯಾವಾಗಲೂ ಜಾಸ್ತಿ ಇತ್ತು. ಫಾರ್ ದ ರೀಸನ್ ಅವ್ರ ಅಗೇನ್ಸ್ಟ್ ಅಲಿಗೇಷನ್ಸ್ ಇರೋದು, ಅವ್ರ ಮೇಲೆ ಚಾರ್ಜಸ್ ಇರೋದು ಭಾಳ ಕಮ್ಮಿನೇ. ಆ ಚಾರ್ಜಸ್ 201 ಇದ್ದಿದ್ದ ಚಾರ್ಜಸನ್ನು ದಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆ್ಯಸ್ ಆಲ್ಮೋಸ್ಟ್ ಹಾಫ್ ದಿ ಪನಿಷ್ಮೆಂಟ್ ಫಾರ್ ದ ಮೇನ್ ಒಫೆನ್ಸ್. 7 ಇಯರ್ಸ್ಗಿಂತ ಮೇಲೆ ಪನಿಷ್ಮೆಂಟ್ ಇಲ್ಲ 201 ಕೇಸಸ್ಗೆ. ಅಂಥ ಪರಿಸ್ಥಿತಿನಲ್ಲಿ ಪುಟ್ಟಿಂಗ್ ಪ್ರದೋಷ್ ಇನ್ಸೈಡ್ ದ ಜೈಲ್ ವೆನ್ ಸೋ ಮೆನಿ ವಿಟ್ನೆಸಸ್, ಇನ್ನೂ ಅವ್ರದ್ದೆಲ್ಲ ಎವಿಡೆನ್ಸ್ ಆಗಬೇಕು, ಕೇಸ್ ನಡೆಸಬೇಕು, ಚಾರ್ಜ್ ಬರಬೇಕು, ಅವೆಲ್ಲ ಬರೋಷ್ಟರಲ್ಲಿ ಭಾಳ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಖಂಡಿತ ಪ್ರದೋಷ್ಗಂತೂ ಬೇಲ್ ಕೊಟ್ಟೆ ಕೊಡುತ್ತೆ. ಸರ್, ಬೆಂಗಳೂರು ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಒದಗಿಸಿರುವಂಥದ್ದು, ಅದರಲ್ಲೂ ಕೂಡ ಸುಪ್ರೀಂ ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ನಿರ್ಣಾಯಕ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ, ಬೇಲ್ ರದ್ದಾಗತ್ತಾ ಅಥವಾ ಮುಂದುವರಿಕೆಯಾಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಕಾಟೇರ್ನ ಜಾಮೀನು ರದ್ದಾಗತ್ತಾ, ರಿಲೀಫ್ ಸಿಗುತ್ತಾ ಎನ್ನುವ ನಿರ್ಣಯ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಾಗಲಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತೀರ್ಪು ಹೊರಬೀಳುತ್ತೆ. ಮಹತ್ವದ ತೀರ್ಪು ಹೊರಬೀಳಲಿದೆ. ಇವತ್ತಿನ ಕೇಸ್ ಪಟ್ಟಿಯಲ್ಲಿ ಲಿಸ್ಟ್ ಆಗಿದೆ ದರ್ಶನ್ ಕೇಸ್. ಹೆಚ್ಚುವರಿ ಲಿಸ್ಟ್ನಲ್ಲಿ 3ನೇ ಪ್ರಕರಣ. ನ್ಯಾಯಮೂರ್ತಿ JB ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ R ಮಹದೇವನ್ ಅವರ ಪೀಠ, ಸುಪ್ರೀಂ ಕೋರ್ಟ್ನ ಈ ದ್ವಿಸದಸ್ಯ ಪೀಠದಿಂದ ತೀರ್ಪು ಪ್ರಕಟ ಆಗಲಿದ್ದು ಕುತೂಹಲ ಇದೆ. ಆರೋಪಿಗಳದು ಎಲ್ಲಿಗ ಢವಢವ ಶುರುವಾಗಿದೆ. ಹೈಕೋರ್ಟ್ ಕೊಟ್ಟಂತಹ ಜಾಮೀನು ರದ್ದುಗೊಳಿಸಬೇಕು ಎನ್ನುವಂತಹ ಆಗ್ರಹದೊಂದಿಗೆ ಸರ್ಕಾರದ ಪರ ವಕೀಲರು ಮನವಿ ಮಾಡಿದ್ರು, ವಾದ ಮಾಡಿದ್ದಾರೆ. ಆದರೆ ಜಾಮೀನು ಮುಂದುವರಿಕೆಯಾಗಬೇಕು ಎನ್ನುವ ವಾದ ಆರೋಪಿಗಳ ಪರ ವಕೀಲರದ್ದಾಗಿತ್ತು. ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಇವತ್ತು ತೀರ್ಪನ್ನ ನೀಡಲಿದೆ. ಜಾಮೀನು ಷರತ್ತು ಉಲ್ಲಂಘನೆಯಾಗಿದೆ, ಹಾಗಾಗಿ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ರು. ಆದರೆ ದರ್ಶನ್ ಅರೆಸ್ಟ್ ಮಾಡಿದ್ದೇ ಸರಿಯಿಲ್ಲ, ಯಾವುದೇ ಸಾಕ್ಷಿಗಳಿಲ್ಲ, ಹಾಗಾಗಿ ಯಾವುದೂ ಉಲ್ಲಂಘನೆಯಾಗಿಲ್ಲ, ಜಾಮೀನನ್ನ ಮುಂದುವರಿಸಬೇಕು ಅನ್ನೋದು ದರ್ಶನ್ ಪರ ವಕೀಲರ ವಾದವಾಗಿತ್ತು. ಈ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಕೋರ್ಟ್ ಇವತ್ತು ತೀರ್ಪನ್ನ ಪ್ರಕಟಿಸುತ್ತೆ. ಅದರಲ್ಲೂ ಸುಪ್ರೀಂ ಹೈಕೋರ್ಟ್ ಕೊಟ್ಟಂತಹ ಜಾಮೀನಿನ ಸಂದರ್ಭದಲ್ಲಿ ಕೊಟ್ಟ ರೀತಿ ಆ ಒಂದು ಚಡಪಡಿಕೆ ಕಾಣ್ತಾ ಇತ್ತು, ತರಾತುರಿಯಲ್ಲಿ ಜಾಮೀನು ಕೊಟ್ಟಂತೆ ಕಂಡು ಬರ್ತಾ ಇದೆ ಅಂತ ಟಿಪ್ಪಣಿ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತೇನಾಗತ್ತೆ ಸುಪ್ರೀಂನಲ್ಲಿ ಅನ್ನೋದು ದರ್ಶನ್ ಅಂಡ್ ಗ್ಯಾಂಗ್ಗೆ ಟೆನ್ಷನ್ ಹೆಚ್ಚಿಸಿದೆ. ಸರ್ಕಾರದ ಪರ ವಕೀಲರು ವಾದ ಪ್ರಮುಖವಾಗಿದ್ದದ್ದು. ಕೋರ್ಟ್ಗೆ ಪದೇ ಪದೇ ಬೆನ್ನು ನೋವಿನ ನೆಪ ಹೇಳಿ ಗೈರಾಗಿದ್ದಾರೆ. ಆದರೆ ಪ್ರಮುಖ ಸಾಕ್ಷಿ ಚಿಕ್ಕಣ್ಣ ಜೊತೆ ಮೇಲ್ಮೇಲಿದ್ದಾಗ ಚಿತ್ರ ವೀಕ್ಷಿಸಿದ್ದಾರೆ. ಇದರಿಂದಾಗಿ ಜಾಮೀನು ಷರತ್ತು ಉಲ್ಲಂಘನೆಯಾಗಿದೆ, ಹೀಗಾಗಿ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ವಾದಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಏನೇನು ಸಾಕ್ಷ್ಯಗಳನ್ನು ಕೊಡಲಾಗಿದೆ, ಅದನ್ನು ಸುಪ್ರೀಂ ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ, ಕುತೂಹಲ ಇದೆ. ದರ್ಶನ್ ಮತ್ತು 7 ಆರೋಪಿಗಳ ಜಾಮೀನು ಭವಿಷ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದ್ವಿಸದಸ್ಯ ಪೀಠದಲ್ಲಿ ನಿರ್ಣಯ ಆಗಲಿದೆ. ಕುತೂಹಲ ಇದೆ. ಸಾಕಷ್ಟು ವಿಧಿವಿಜ್ಞಾನ ಮತ್ತು ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳಿವೆ. ಕೊಲೆಯ ಬಗ್ಗೆ, ಕೊಲೆಯಾದಂಥ ಜಾಗದ ಬಗ್ಗೆ ಹೈಕೋರ್ಟ್ ಜಾಮೀನು ತೀರ್ಪು ದಾಖಲೆಗಳಿಗೆ ವಿರುದ್ಧವಾಗಿದೆ. ಹಾಗಾಗಿ ಜಾಮೀನನ್ನ ರದ್ದು ಮಾಡಬೇಕು, ಜೊತೆಗೆ ದರ್ಶನ್ ಜಾಮೀನನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದು
ಸರ್ಕಾರದ ಪರ ವಕೀಲರು ವಾದವಾಗಿತ್ತು. ಅದಕ್ಕೆ ದರ್ಶನ್ ಪರ ವಕೀಲರ ಪ್ರತಿವಾದ ಇದ್ದದ್ದು ಯಾವುದೇ ಜಾಮೀನು ಷರತ್ತುಗಳನ್ನ ಉಲ್ಲಂಘನೆ ಮಾಡಿಲ್ಲ, ಜೊತೆಗೆ ದರ್ಶನ್ ಬಂಧನ ಪ್ರಕ್ರಿಯೆನೇ ಕಾನೂನು ಬಾಹಿರ, ಹಾಗಾಗಿ ಜಾಮೀನು ಮುಂದುವರಿಸಬೇಕು. ಯಾಕಂದ್ರೆ ಮೈಸೂರಲ್ಲಿ ಬಂಧಿಸಿದ್ದಾರೆ, ಬೆಂಗಳೂರಲ್ಲಿ FIR ದಾಖಲಿಸಿದ್ದಾರೆ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು.